ಹೋಗಿ 8 ದಿನವಾದರೂ ಸಿದ್ದರಾಮಪ್ಪ ಬರುತ್ತೀನೆಂದು ಹೇಳಿದ್ದ, ಇದುವರೆಗೂ ಬರಲಿಲ್ಲ. ಅವನು ಬರುವುದರೊಳಗಾಗಿ ಏನಾದರೂ ಉಪಾಯ ಮಾಡಿ ನನ್ನ ಮಡದಿ ಎಂಬ ಮಾರಿಯನ್ನು ಮರಿಯಿಂದ ಹೊರಗಟ್ಟಲೇಬೇಕು. ಅಂದಾಗ ಮುಂದೆ ಸಿದ್ದರಾಮನ 2ನೇ ಮಗಳು ಸಂಗಿ, ಅವಳ ಅಂಗಸುಖ ಏನಾದರೂ ಉಪಾಯ ಮಾಡಿ ಪಡೆಯಲೇಬೇಕು. ಓಹೋ, ಅವನ ಕಿವಿಯಲ್ಲಿ ಉದುರಿವೆ ಕಂತ್ರಿ ನೋಟಿನ ಮಂತ್ರ. ಕೊನೆವರೆಗೂ ಹೀಗೆ ಸಾಗಿದೆ ನನ್ನ ನಾಟಕ. ಓಹೋ, ನನ್ನ ಕಾರ್ಯಸ್ಥಾನದ ಕಳ್ಳ ಪಾರ್ಟ್ನರ್ ಆಗಿರ್ತ ಭಗತ್ ಸಿಂಗ್ ಬರುತ್ತಿದ್ದಾನೆ. ಬರ್ಲೆ ಬರ್ಲೆ. ಓಹೋ, ಬಾ ಭಗತ್ ಸಿಂಗ್ ಬಾ. ಈ ದಿನ ನೀನೊಂದು ಕೆಲಸ ಮಾಡಬೇಕು. ಇಲ್ಲಿಂದ ನಿನ್ನನ್ನೇ ಹುಡುಕಿದ್ದೇನೆ. ಎಲ್ಲಿ ಹೋಗಿದೆ ನೀನು? ಹುಡುಕಿದವರ ಕಣ್ಣಿಗೆ ಬೀಳುವ ವ್ಯಕ್ತಿಯಲ್ಲ ಈ ಭಗತ್ ಸಿಂಗ್. ಹುತ್ತಿನಲ್ಲಿ ಅಡಗಿದ ಸರ್ಪವಿದ್ದಂತೆ. ನಾನು ಹೈದರಾಬಾದ್ MLA ಕೊಲೆ ಮಾಡುವ ಕಾಂಟ್ಯಾಕ್ಟ್ ಹಿಡಿದಿದ್ದೆ. ಆ ಕೆಲಸ ಮುಗಿಸಿಕೊಂಡು ಕೈ ತೊಳೆದುಕೊಂಡು ಬಂದೆ. ಆ ಬಾಸ್, ಈ ಹುಲಿ ಹುಡುಕಿದ ಕಾರಣವೇನು ತಿಳಿಸಿ. ನಿಮಗೆ ಯಾವನಾದರೂ ತೊಂದರೆ ಮಾಡಿದರೆ ಅವನ ಕತೆ ಮುಗಿಸಲು ಕಾಂಟ್ಯಾಕ್ಟ್ ಕುಡಿಯ. ಅವನ್ಯಾವನೇ ಆಗಿರಲಿ, ಅವನ ರುಂಡವನ್ನು ಕತ್ತರಿಸಿ ನಿಮಗೆ. ನೀನು ಮಾಡಬೇಕಾಗಿದ್ದು ಕೊಲೆಯಲ್ಲ, ಬೀಸಬೇಕು ಮೋಸದ ಬಲೆ. ಅಂದಾಗ ತಿಳಿಯುವುದು ನನಗೆ ನಿನ್ನ ಕಲೆ. ಬಾಯಿಲಿ ವಿಷಯ ಕಿವಿಯಲ್ಲೇ ತಿಳಿಸುತ್ತೇನೆ. ತಿಳಿಯುತ್ತೆ? ಸರಿ, ಈ ಕೆಲಸ ಮಾಡಿದರೆ ನನಗೆ ಸಿಗುವ ಹಣ 50,000. 50,000? ಜುಜುಬಿ 50,000? ಬಾಸ್, 5 ಲಕ್ಷ ಬೇಕು. ಏನೋ ನೀನು ಮಾಡ್ತಿರುವ ಒಂದು ಮಾಮೂಲಿ ಜುಜುಬಿ ಕೆಲಸ. 5 ಲಕ್ಷ ಬೇಕೆ? ಮನೆಯಲ್ಲೇ ಕಂತ್ರಿ ನೋಟಿನ ಮಷೀನ್ ಇದೆ, ಬೇಕಾದಷ್ಟು ಪ್ರಿಂಟ್ ಮಾಡಿಕೊಂಡು ಹೋಗ. ಆಯ್ತು ಬಾಸ್. ಹಾ, ಕೆಲಸ ಆದ ಮೇಲೆ ಇನ್ನುಳಿದ ಹಣ ಕೊಡುತ್ತೇನೆ. ಹಾ, ಅಂಜಿಕೆ ಬಂದರೆ ಅದೇ ಅಲ್ಲಿ ದಾಬಾದಲ್ಲಿ ಸೂರಾದೇವಿ ಪಾನ ಮಾಡಿಕೊಂಡು ಹೋಗು.
ಭಯ, ಈ ಭಗತ್ ಸಿಂಗ್ಗೆ ಭಯ. ಬಾಸ್, ಬೆದರುವ ವ್ಯಕ್ತಿ ಭಗತ್ ಸಿಂಗ್ ಅಲ್ಲ, ಕೊಲೆ ಸುಲಿಗಿ ತಗೊಂಡೆ. ಇಂಥ ಕೆಲಸಗಳಲ್ಲಿ ಎತ್ತಿದ ಕೈ ನಂದು. ಇದೊಂದು ಜುಜುಬಿ ಕೆಲಸ. ಚುಟ್ಕೆ ಹೊಡೆದಲ್ಲಿ ಮಾಡಿ ಮುಗಿಸುತ್ತೇನೆ.